ಇದ್ದಿದ್ದು ಸ್ಪೆಷಲ್ ಇಲ್ಲಿ ನೈಟ್ ರಾವಣ್ ಒಂದು ಸೈಡ್ ಇತ್ತು, ಫುಲ್ ಲೈಟಿಂಗ್ಸ್ ಎಲ್ಲ ಮಾಡಿದ್ರು. ಇನ್ನೊಂದು ಸೈಡ್ ದುರ್ಗಾ ಸೆಲೆಬ್ರೇಷನ್ ಇತ್ತು, ಫುಲ್ ಲೈಟ್ ಸೌಂಡ್ಸ್ ಕ್ರೌಡ್. ಒಂದು ಸೈಡ್ ರಾವಣ್ ಸೆಲೆಬ್ರೇಷನ್, ಇನ್ನೊಂದು ಸೈಡ್ ದುರ್ಗಾಮ್ಮ ಡೆಕೋರೇಷನ್. ಅಟ್ಮಾಸ್ಫಿಯರ್ ಫುಲ್ ಜೋಶ್ ಇತ್ತು, ಎನರ್ಜಿ ಸೂಪರ್ ಕಾಣ್ತಾ ಇತ್ತು ಎಲ್ಲರದು. ಅದಾದಮೇಲೆ ನಾವು ಹೋಟೆಲಿಗೆ ಬಂದಿದ್ದು ನಾವು ಫಸ್ಟ್ ಮಾಮ ಮನೆಗೆ ಹೋದ್ವಿ. ಅಲ್ಲಿಂದ ಊಟ ಮಾಡಿದ್ವಿ, ಬಟ್ ನಾವು ಅಲ್ಲಿಂದ ಟೀ ಏನು ಕುಡ್ದಿಲ್ಲ. ಬಟ್ ಅಲ್ಲಿಂದ ಬರ್ತಾ ನಾವು ವಾಕ್ ಮಾಡ್ಕೊಂಡು ಹೋಟೆಲಿಗೆ ಹೋದ್ವಿ. ನಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಂತ ಹೋಗ್ತಾ ಇದ್ವಿ. ಆಮೇಲೆ ನನ್ನ ಮಕ್ಕಳೆಲ್ಲ ಅಲ್ಲಿ ಐಸ್ ಕ್ರೀಮ್ಸ್, ನನ್ನ ಮಕ್ಕಳಂದರೆ ಮಕ್ಕಳು ಐಸ್ ಕ್ರೀಮ್ಸ್ ಎಲ್ಲ ತಿನ್ನಬೇಕು ಅಂತ ಹೇಳಿ ಐಸ್ ಕ್ರೀಮ್ಸ್ ಎಲ್ಲ ತೊಗೊತಿದ್ರು. ಅದಾದಮೇಲೆ ನಾವು ಸ್ವಲ್ಪ ನಾನು ಮಮ್ಮಿ ಟೀ ಕುಡಿಯೋಣ ಅಂತ ಕುತ್ಕೊಂಡು ಹೋಟೆಲ್ ನೋಡ್ತಾಯಿದ್ವಿ. ವೆದರ್ ನೋಡಿ ಸೂಪರಾಗಿ ಆಸಮ್ ಆಗಿತ್ತು. ಟೀ ಬೇಕಿತ್ತು ಅಂತ ಫೀಲಿಂಗ್ ಬಂದಿತ್ತು. ಸೀರಿಯಸ್ಲಿ ಸೋ ಟೈರ್ಡ್ ಆಗಿದ್ದೆ. ಸೊ ಫಸ್ಟ್ ನಾವು ರೂಮಿಗೆ ಬಂದು ಫ್ರೆಶ್ ಅಪ್ ಆದ್ವಿ. ಅದಾದಮೇಲೆ ಪ್ಲ್ಯಾನ್ ಮಾಡಿದ್ವಿ, ಬನ್ನಿ ನಮ್ಮ ಸ್ಟ್ರೀಟ್ ನೋಡ್ಕೊಂಡು ಬರೋಣ ಅಂತ. MG ರೋಡ್ ಆ್ಯಂಡ್ IG ರೋಡ್ ಇನ್ ಚಿಕ್ಕಮಂಗ್ಳೂರು ಬೋತ್ ಸೂಪರ್ ಫೇಮಸ್ ಎಲ್ಲ ಶಾಪಿಂಗಿಗೆ. ಸೊ ಇವು ಎವ್ರಿ ಶಾಪಿಂಗ್ ಲೈಟ್ ಶೈನಿಂಗ್, ಕ್ರೌಡ್, ಫುಲ್ ಎನರ್ಜಿ ಆ್ಯಂಡ್ ಸ್ಮೆಲ್ಸ್ ಆಫ್ ಗೋಲ್ಗಪ್ಪ ಎವ್ರಿವೇರ್ ಆ್ಯಂಡ್ ಕಾಫಿ ಸ್ಮೆಲ್ಸ್ ಸಖತ್ತಾಗಿತ್ತು. ಸೊ ಅದಾದಮೇಲೆ ಅಫ್ಕೋರ್ಸ್ ಮಕ್ಕಳು ಅಲ್ಲಿ ಖುಷಿಯಾಗಿ ರೋಡೆಲ್ಲ ಎಂಜಾಯ್ ಮಾಡ್ತಿದ್ವಿ. ಸೊ ಓಲ್ಡ್ ಮೆಮೊರೀಸ್ ಬರ್ತಾಯಿತ್ತು. ಸೇಮ್ ರೋಡ್, ಸೇಮ್ ವೈಬ್, ಬಟ್ ಸ್ವಲ್ಪ ಚೇಂಜಸ್ ಆಯಿತು. ಸ್ವಲ್ಪ ಅಂತಲ್ಲ, ತುಂಬಾ ಚೇಂಜಸ್, ದೊಡ್ಡ ಅಂಗಡಿ ಎಲ್ಲ ಆಗಿದೆ. ಸೊ ನಾವು ಸ್ಕೂಲ್ ಕಾಲೇಜಿಗೆಲ್ಲ ಹೋಗೋ ಟೈಮಲ್ಲಿ ಎಲ್ಲ ಸೊ ಇಲ್ಲದೆ ರೋಡಿಂದ ಹೋಗ್ತಾ ಇದ್ವಿ. ಹಾಗಾಗಿ ತುಂಬ ಚೆನ್ನಾಗಾಗಿತ್ತು ನೋಡೋಕ್ಕೆ. ತುಂಬ ಡೆವಲಪ್ ಆಗಿದೆ ಇವಾಗ ಚಿಕ್ಕಮಂಗ್ಳೂರು. ಇವಾಗ ಟೂರಿಸ್ಟ್ ಪ್ಲೇಸ್ ಅಂತ ತುಂಬ ಕ್ರೌಡ್ ಇತ್ತು, ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಸೊ ಓಲ್ಡ್ ಮೆಮೊರೀಸ್ ನೆನ್ಪು ಮಾಡಿ ನಾನು ನಮ್ಮಮ್ಮ ಎಲ್ಲ ಇವಾಗ ಆ ಟೈಮಲ್ಲಿ ಇದಿತ್ತು ಅಂತ ಎಲ್ಲ ಇದು ಮಾಡ್ಕೊಂಡು ಬಂದಿದ್ವಿ. ಇದು ವರ್ಧಮಾನ್ ಸಿಲ್ಕ್ ಕೇಂದ್ರ ಅಂತ MG ರೋಡ್, ಇಲ್ಲಿ ಫೇಮಸ್ ಶಾಪ್ ಇದೆ. ನಾನು ಯಾವಾಗಲೂ ಸ್ಯಾರೀಸ್ ಎಲ್ಲ ಇಲ್ಲಿಂದನೇ ತೊಗೊಳೋದು, ಬೆಸ್ಟ್ ಕಲೆಕ್ಷನ್ ಸಿಗುತ್ತೆ. ನನಗೇನು ಅಲ್ಲಿಂದನೇ ಇಷ್ಟ. ಅಮ್ಮ ತಾಯಿ ನೋಡ್ರು. ಆಮೇಲೆ ಮಕ್ಕಳೆಲ್ಲ ಇಲ್ಲಿ ಗೋಲ್ಗಪ್ಪ ತಿಂತೀನಿ ಅಂತ ಹೇಳಿ ವೆಯ್ಟ್ ಮಾಡ್ಕೊಂಡಿದ್ರು. ಅವ್ರ ಭಯ್ಯ ಯಾರೋ ಒಬ್ಬರೇ ಇದ್ದರು, ವೆಯ್ಟ್ ಮಾಡಿಸಿದ್ರು. ಮಕ್ಕಳು ವೆಯ್ಟ್ ಮಾಡಿ ಫೈನಲಿ ಅವ್ರಿಗೆ ತಿನ್ನಕ್ಕೆ ಸಿಕ್ತು. ಮಕ್ಕಳು ಎಂಜಾಯ್ ಮಾಡೋ ಟೈಮಲ್ಲಿ ಮಾಡಿಬಿಡಬೇಕು. ಸೊ ಇವಾಗ ನಾವು ತಿಂತೀವಂದರೆ ನನಗೆ ಅಂತೂ ಆಗೋದೇ ಇಲ್ಲ, ಇವಾಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಮಕ್ಕಳು. ಸೊ ಯಾವ್ಯಾವ ಟೈಮಲ್ಲಿ ಏನೇನು ಎಂಜಾಯ್ ಮಾಡಬೇಕು ಮಕ್ಕಳು ಮಾಡಲಿ ಅಂತ ನಾನು ಅಲ್ಲಿ ಮಕ್ಕಳಿಗೆ ತಿನ್ನಿಸ್ಕೊಂಡಿದ್ದೆ. ಸೊ ನಮ್ಮಮ್ಮ ಅಲ್ಲಿ ಸ್ಪೈಸಿ ತಿನ್ನಲ್ಲ ಅಂತ ಅವ್ರಿಗೆ ಏನು ಮಸಾಲೆ ಇಲ್ದಂಗೆ ಅವ್ರಿಗೆ ಪೂರಿ ಇಸ್ಕೊಟ್ಟೆ. ಅದಾದಮೇಲೆ ಇದೆಲ್ಲ ನಮ್ಮದು ಚಿಕ್ಕವರಿರೋ ಟೈಮಲ್ಲಿ ನಮ್ಮ ಮಮ್ಮಿ ಎಲ್ಲ ಅಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ರು. ಆಮೇಲೆ ಅಲ್ಲಿಂದ ಬಂದು ಎಲ್ಲ ಮಕ್ಳಿಗೆ ಇಲ್ಲೆಲ್ಲ ಬಿಟ್ಟು ಬೆಂಗಳೂರಲ್ಲಿ ಚಿಕ್ಕಮಂಗ್ಳೂರಿಗೆ ಕ್ರಾಕ್ಸ್ ತೊಗೊತೀನಿ ಅಂತ ಹೇಳಿದ್ರು. ಅದೇ ಥರ ನನಗೂ ಏನೋ ಲಿಪ್ ಲೈನರ್ಸ್ ಎಲ್ಲ ಬೇಕಿತ್ತು ಅಂತ ಅಲ್ಲಿ ತಗೊಂಡೆ. ಸೊ ಅಲ್ಲಿಂದ ನನ್ನ ಶಾಪಿಂಗ್ ಮುಗೀತು. ಬಾಯ್ ಗೈಸ್, ಮತ್ತೆ ಸಿಗೋಣ ನಾಳೆ ಇನ್ನೊಂದು ಬ್ಲಾಗಲ್ಲಿ. ಬಾಯ್, ಟೇಕ್ ಕೇರ್.